ನಿಮಗ್ ಕಾಟಿ ಕೊಟ್ಟಿರೋದು ಕಾನೂನು ಬಾಹಿರ ಕೃತ್ಯಗಳನ್ನ ನಿಲ್ಲಿಸ್ತಿ ಅಂತ. ಯಾರೋ ಮತಾಂಧರಿಗೆ ನಾಳೆ ಏನೋ ಅವ್ರ ಹಬ್ಬ ಇದೆ ಅವ್ರು ಮಾಡ್ಕೊಳ್ಳಿ ಅಂತ ನಮ್ಮನ್ನ ತಡೆಯಕ್ ಹೋದ್ರೆ ಮುಂದೊಂದು ದಿನ ಅಷ್ಟು ಅಕ್ರಮ ಕಸಾಯಖಾನೆಗಳಿಗೆ ನಾವು ನುಗ್ಗಿ ದಾಳಿ ಮಾಡ್ಬೇಕಾಗತ್ತೆ. ನೆನಪ ಇಟ್ಕೊಳ್ಳಿ. ಹಿಂದೂಸ್ತಾನ, ಹಿಂದೂ ರಾಷ್ಟ್ರ, ಹಿಂದೂಗಳ ಪೂಜೆ ಮಾಡುವಂತ, ಹಿಂದೂಗಳ ನಂಬಿಕೆಗೆ ಭಾವನೆಗಳಿಗೆ ಧಕ್ಕೆ ತರಂತ ಮೈಸೂರಲ್ಲಿ ಯಾವನೊಬ್ಬ ಜಿಯಾದಿ ಮೋಟ ಪಾಕಿಸ್ತಾನದ ನನ್ನ ಮಗ ಏನ್ ಹೇಳ್ತಾನಂದ್ರೆ, ನೀವು ನಿಮ್ಮ ಹತ್ರ ದಮ್ಮು ಕೆಪಾಸಿಟಿ ಇದ್ರೆ ನಾವು ಪೂಜಿಸು ಮಾಡೋದಂತ ಗೋನ ರಸ್ತೆಯಲ್ಲಿ ಕಡುಬು ತಿಂತೀನಿ ಬಂದು ನೀವು ತಡೀರಿ ಅಂತ. ನಾವು ನೀನು ಎಲ್ಲಿದ್ಯಪ್ಪ ಬಾ, ನೀನು ಹೆಂಗ ಕಡಿತೇನೆ ನೋಡೋಣ. ನಾವೆಲ್ಲ ಹಿಂದೂ ಕಾರ್ಯಕರ್ತರು ಮೈಸೂರಿಗೆ ಬಂದಿದ್ದೀವಿ, ನೀನ್ ಎಲ್ಲಿ ಹೇಳಿದ್ಯಾ ಅಲ್ಲೇ ಬಂದಿದ್ದು. ನಿನ್ನ ಹತ್ರ ಕೆಪಾಸಿಟಿ ಇದ್ರೆ ನೀನು ಬಂದು ನೀನು ತಡಿ ನಮ್ಮ ಮುಂದೆ, ನೀನು ಕಡುಬು ತಿನ್ನು, ಆಮೇಲೆ ಗೊತ್ತಾಗುತ್ತೆ ನಿನಗೆ ಏನಂತ ಹಿಂದೂ ಭವನಿಗಳಿಗೆ. ಯಾಕೆ ಅವತ್ತು ಮೈಸೂರಲ್ಲಿ ಅಕ್ರಮ ಕಸಾಯಖಾನೆ ಇಲ್ವಾ? ನಿಮಗೆ ಪವರ್ ಇದೆ, ನಿಮಗೆ ತಾಕತ್ತಿದೆ, ಮುಚ್ಚಿಸಿ. ನಾವು ಬರೋ ಅವಶ್ಯಕತೆ ಇಲ್ಲ. ಎಲ್ಲ ಅವ್ರವ್ರದೇ ಸರ್ಕಾರ ಇರೋದು. ನಾವು ಈ ಧರ್ಮ ಭೇದ ಭಾವ ಮಾಡ್ಲಿಕ್ಕೆ ಬಂದಿಲ್ಲ. ನಮ್ದೇನು ಮುಕ್ಕೋಟಿ ದೇವತೆ ಅಂತ ನಾವು ಹಸುನ ಪೂಜೆ ಮಾಡ್ತೀವಿ. ಆ ಪೂಜೆಗೆ ಧಕ್ಕೆ ತರದೇ ಇರಂಗ್ ನೋಡ್ಕೊಳ್ಳಿ ಅಂತ. ನೀವ್ ಯಾಕೆ ಟಾರ್ಗೆಟ್ ನಮ್ಮ ಹಸುಗಳನ್ನೇ ಮಾಡ್ತೀರಾ? ಹೇಳಿದ್ರೆ ರೈತರಿಗೆ ಹೇಳಿ ಅಂತ ಹೇಳ್ತೀರಾ. ರೈತರು ಮಾಡ್ತಾರೆ, ನೀವ್ ಯಾಕೆ ತಗೋತೀರಾ? ಇಲ್ಲ ತಪ್ಪು ನಮ್ ರೈತರದ್ದು ಐತೆ. ಯಾರು ವರ್ತೂರ್ ಸಂತೋಷ ಅವ್ರು ಮಾತಾಡ್ತಾರೆ, ಹಸುಗಳನ್ನ ಸಾಕ್ತಾರಂತೆ. ನಾನೇನಾದ್ರೂ ಅವ್ರಂಗೆ ಒಂದ್ ಹಸು ಸಾಕಿದ್ರು ನಾನ್ ಸಾಕಿಲ್ಲ, ಆದ್ರೆ ಇಲ್ಲಿ ಬಂದ್ ನಿಂತಿದ್ದೀನಿ, ನಾನ್ ಪೂಜೆ ಮಾಡ್ತೀನಿ ಅಂತ. ನಾನ್ ಸಾಕಿದ್ರ ಯಪ್ಪನ್ಗಿಂತ ಹತ್ರಷ್ಟು ಇಟ್ಟಿದ್ದೆ. ಕಸಾಯ ಖಾನೆ ಮುಂದೆ ಅವನಿರ್ಬೇಕಿತ್ತು, ನಾವಲ್ಲ. ಅವರೇ ಇಲ್ಲ ಅಲ್ಲಿ, ಯಾಕೆ ಅವರು ಅಕ್ರಮ ಮಾಡ್ತವ್ರೆ. ಸೊ ಹಂಗಾಗಿ ನಮ್ದು ಆತರ ಬುದ್ಧಿ ಅಲ್ಲ. ನಾವ್ ಪೂಜೆ ಮಾಡ್ತೀವಿ, ನಾವ್ ಹಿಂದುತ್ವಕ್ಕೆ ಬೆಲೆ ಕೊಡ್ತೀವಿ, ಅದಕ್ಕೆ ನಾವ್ ಇಲ್ಲಿ ಬಂದ್ ನಿಂತಿದೀವಿ. ಸೊ ಇವ್ರು ಎಲ್ಲಿಂದ ಕೂತ್ಕೊಂಡು ನಾವು ಕರೆ ಮಾಡಿ ಬೆದರಿಕೆ ಆಗ್ತಾರೆ ಅಂದ್ರೆ ಅದ್ ಹೆಂಗ್ ಸಾಧ್ಯ? ಆಗುತ್ತೆ? ಅವ್ನು ಆರಾಮಾಗಿರ್ಬೋದಾ? ನಾವೇನು ಇಲ್ವಾ? ನಾವ್ ಯಾರು ಅಲ್ವೇ ಅಲ್ವಾ? ಹಂಗಾರೆ ಏನಿದು? ನಮ್ಗಿರೋದು ಇದೊಂದೇ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳಕ್ ಇದೊಂದೇ. ಅಮೆರಿಕಕ್ಕೆ ಹೋಗಿ ನಾವ್ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳೋದಕ್ಕಾಗುತ್ತಾ? ಆಗಲ್ಲ. ಸೊ ನಾವ್ ಇಲ್ಲಿ ಹೇಳ್ಬೇಕು, ನಮ್ದಿದು ಹಿಂದೂ ರಾಷ್ಟ್ರ, ಹಿಂದೂಗಳೇ ಇರ್ಬೇಕು. ಹಿಂದೂಗಳು ಒಗ್ಗಟ್ಟು ಪವರ್ ಇನ್ನು ಯಾರಿಗೂ ಗೊತ್ತಿಲ್ಲ. ಗೊತ್ತಾದ್ರೆ ಮಾತ್ರ ಯಾರು ಇರಲ್ಲ. ನಮ್ಮನೆ ಹಸುಗಳಿಗಾಗ್ಲಿ ಕೈ ಹಾಕುದ್ರೆ ಕೈ ಅಂತ ಬಿಡಲ್ಲ ನಾವು. ಇವತ್ತು ಬೀದಿಗೆ ಬಂದು ನಿಂತಿದೀವಿ. ನಾನ್ ಬಂದಿದ್ದೀನಿ, ನಾಳೆ ಇನ್ನೊಂದು 10 ಜನ ಬರ್ತಾರೆ, 100 ಜನ ಬರ್ತಾರೆ, ಬರ್ಲೇಬೇಕು. ನಮ್ಮನೆ ಹಸುಗಳನ್ನ ಕಾಪಾಡ್ಕೋಬೇಕು ಅಂದ್ರೆ ನಾವು ಬೀದಿಗೆ ಇಳಿಲೇಬೇಕು. ಯಾಕಂದ್ರೆ ಮುಂದೆ ಫ್ಯೂಚರು. ನಾವ್ ಯಾವ್ದೋ ದೇಶಕ್ಕೆ ಹೋಗಕ್ ಆಗಲ್ಲ ಸ್ವಾಮಿ, ನಮ್ದಿರೋದು ಭಾರತ ಒಂದೇ ಇರೋದು. ನಮ್ಗೆ ಹಿಂದೂಗಳಿಗೋಸ್ಕರ ಇರೋದು ಒಂದೇ ದೇಶ ನಮ್ಮ ಭಾರತ. ಏನಾದ್ರು ಬೆಳೆ ಬೇಯಿಸ್ಕೊಳ್ಳಿ, ನಮ್ಗದ್ ಬೇಡದೇ ಇರೋದು. ನಮ್ ಹಿಂದುತ್ವಕ್ಕೆ ಧಕ್ಕೆ ತರಬಾರ್ದು ಅಷ್ಟೇ. ಯಾಕೆ ಹಿಂದೂ ಯಾರು ಓಟೆ ಮಾಡ್ತಾ ಇಲ್ವಾ ಅವ್ರಿಗೆ? ಸೇರಿರೋ ಅಷ್ಟು ಕಾರ್ಯಕರ್ತರಿಗೆ ಒಂದು ವಿಚಾರವನ್ನು ತಿಳಿಸ್ತೇನೆ. ಅವರು ಬರಬೇಕು ಅನ್ನೋದು ನಮ್ಮ ಬೇಡಿಕೆ. ಅವ್ರು ಬರ್ಲಿಲ್ಲ ಅಂತ ಅಂದ್ರೆ ನಾವು ಪೊಲೀಸ್ನವ್ರು ನಮ್ಮನ್ನ ಬಲವಂತವಾಗಿ ತಗೊಂಡು ಹೋಗ್ಬೇಕೇ ಹೊತ್ತು ಇಲ್ಲಿಂದ ನಾವಾಗೆ ಸೀದಾ ಹೋಗಿ ಗಾಡಿಗೆ ಹತ್ಲಿಕ್ಕೆ ರೆಡಿ ಇಲ್ಲ. ಗಾಡಿ ತರಿಸಿ ನೀವು 500 ಜನ ಪೊಲೀಸ್ ಕಳಿಸಿದ್ರು ನಾವ್ ಎದುರೋದಿಲ್ಲ. ಇವತ್ತಿಗೆ ಹೆದರಿಕೆ ಹೋಗಿದೆ. ಇದು ಭಯ ಬೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನೂ ಆಗೋದಿಲ್ಲ. ನಾವು ಸಾವಿಗೆ ಹೆದರೋದಿಲ್ಲ ಅಂತ ಅಂದ್ಮೇಲೆ ಈ ಬಂಧನಗಳಿಗೆ ಹೆದರೋದಿಲ್ಲ. ಬಂಧನ ನೀವು ಒಂದು ಜೀಪ್ ಕರ್ಸ್ಬಿಟ್ರೆ, ಒಂದು 50 ಜನ ಪೊಲೀಸ್ ಕರ್ಸ್ಬಿಟ್ರೆ ಹೋಗ್ತಾರೆ ಅನ್ನಕ್ಕೆ. ಇಲ್ಲಿ ಸೇರಿರೋರು ಯಾರು ಕೂಡ ನಾವು ಕಸಾಯಿಖಾನೆ ಇರೋ ಜಾಗಕ್ಕೆ ನುಗ್ಗೋರು, ಪ್ರಾಣ ಭಯ ಇರೋರಲ್ಲ. ಕಸಾಯಿಖಾನೆ ಜಾಗಕ್ಕೆ ನುಗ್ಗೋರು. ನಿಮ್ಮ ಬಂಧನಕ್ಕೆ ಹೆದರ್ತೀವಿ ಅಂತ ಅಲ್ಲ, ದಯವಿಟ್ಟು ಹೇಳ್ತಾ ಇದ್ದೀವಿ, ನೀವೇ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕುವ ಕೆಲಸವನ್ನ ಮಾಡಬೇಡಿ. ದಯವಿಟ್ಟು ಹೇಳಿ ಕರ್ಸಿ. ಒಂದು ನಿಮಗೆ ಲಾ ಅಂಡ್ ಆರ್ಡರ್ ಕಾಪಾಡಬೇಕು ಅಂತ ಅಂದ್ರೆ ಕಮಿಷನರ್ ಅವ್ರನ್ನ ಕರ್ಸಿ ಹೇಳಿ ಅವರಿಗೆ, ಸರ್ 1-2 ನಿಮಿಷ ಬಂದ್ ಮನವಿ ತಗೊಳ್ಳಿ ಸರ್, ಅವ್ರು ಏನ್ ಹೇಳ್ತಿದಾರೆ ಕೇಳಿ ಸರ್, 1-2 ನಿಮಿಷ ಬಂದ್ ಮಾತಾಡಿ ಮನವಿ ತಗೊಳ್ಳಿ. ಒಬ್ಬ ಕಮಿಷನರ್ ಅವರಿಗೆ ಬಂದು ಸಾರ್ವಜನಿಕರ ಮತ್ತು ಹಿಂದೂಗಳ ಮನವಿಯನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಆಗಲ್ಲ ಅನ್ನೋದಾದ್ರೆ ನಮ್ಮನ್ನ ಅವರು ಇನ್ನು ಹೇಗೆ ಕಾಪಾಡ್ತಾರೆ? ಹೇಗೆ ಕಾಪಾಡ್ಬೋದು?
ನಾವು ನೋಡಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಕರ್ಕೊಂಡೋಗಿ ಇನ್ನೊಂದ್ ಕಡೆ ಬಿಡ್ತಾರೆ. ಅವ್ರು ಅಲ್ಲಿಂದ ಬೇಕಾದ್ರೆ ಮತ್ತೆ ನಾವು ಅಲ್ಲೇ ಕೂತ್ಕೊಳ್ತೀವಿ ಹೊರತು ನಾವ್ ಯಾರು ಮೈಸೂರು ಬಿಟ್ಟು ಹೋಗಲ್ಲ. ನಾವು ಮೈಸೂರು ಬಿಟ್ಟು ಹೋಗ್ಬೇಕು ಅಂತಂದ್ರೆ ನೀವು ನಮ್ಮನ್ನ DC ಅವ್ರ ಹತ್ರ ಅಥವಾ ಕಮಿಷನರ್ ಅವ್ರ ಹತ್ರ ಕರೆಸಿ ಮಾತಾಡಿಸಿ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ. ನೀವೇನ್ ಮಾಡ್ತೀರಾ ಅಥವಾ ಕಸಾಯಿಖಾನೆ ಏನಂದಂತೆ